ಅಪ್ಪಯ್ಯ, ಇವನ್ನ ನಿಮ್ ಮುಂದ್ಗಟ್ಟೆ ನಿಲ್ಸ್ಬೇಕು ಅಂತಾನೆಯ ವಿದ್ಯಾ 1 ವಾರ ಟೈಮ್ ತಗೊಂಡಿದ್ದು. ಭದ್ರ, ಇವ್ರಿಬ್ರು ಸಂಬಂಧ ಮಡಿಕೊಂಡಿರೋದಕ್ಕೆ ಸಾಕ್ಷಿ ಇದೆ ತಾನೆ? ಅತ್ತೆ, ಸಂಬಂಧ ಮಡಿಕೊಂಡಿರೋ ಈ ಸಾಕ್ಷಿ ಎಲ್ಲ ಹೆಂಗ್ ಸೃಷ್ಟಿ ಆಯ್ತು ಅಂತ ಇವನೇ ಹೇಳ್ತಾನ್ ತಡಿ. ಅಲ್ಲಿ ಮಾವಯ್ಯ ನಿಮ್ಮಿಬ್ರು ಬರಕ್ಕೆ ಹೇಳವ್ರೆ ಕಣಂತೆ, ಬನ್ನಿ. ಏನ್ರ ಇಬ್ರು ಮಕ ನೋಡ್ಕೊಂಡ್ ನಿಂತಿದ್ದೀರಿ? ನಿಮ್ಮಿಬ್ರಿಗೂ ಇವತ್ತಿ ಮನೆ ಋಣ ಮುಗಿತು ಕಣಂತೆ, ಬನ್ರಿ. ಸರಿ ವಿನಂತಿ ಅಕ್ಕ, ಏನಾದತ್ತೋ ನೋಡುವ. ನೀವ್ ಹೋಗಿ ನಾವ್ ಬರ್ತೀವಿ. ಬನ್ರಿ ಬನ್ರಿ ಬೇಗ. ವಿದ್ಯಕ್ಕ ಈಗ ಏನ್ ಮಾಡೋದು? ಚಂಪಾ, ಸತ್ಯ ನ್ಯಾಯ ಎಲ್ಡು ನಮ್ ಕಡೆಗದೆ. ಮಾವಯ್ಯ ಅನ್ನೇ ಆಗಕ್ಕಂತೂ ಬಿಡಕ್ಕಿಲ್ಲ ಅನ್ನೋ ನಂಬಿಕೆ ನನ್ಗದೆ. ಅದೇನಾಗುತ್ತೋ ಆಗ್ಲಿ ಚಂಪಾ, ದ್ಯಾವ್ರ ಮೇಲ್ ಭಾರ ಹಾಕ್ಬಿಟ್ಟು ನಾವ್ ಹೋಗು ಮಾವ. ಏನ್ರೆ ಎಷ್ಟೆಲ್ಲ ಕೈಯೋದು ನಿಮ್ನ? ಎತ್ತಿತ್ಕೊಂಡು ಹೋಗ್ಬೇಕಾ ಏನು? ಬನ್ರೆ ಬೇಗ. ಅಯ್ಯ ಬನ್ರೆ. ಬರ್ರಿ, ಮಾವ ಕರೀತವ್ರು, ಬರ್ರಿ. ಮಾವ ಕರ್ಕೊಂಡ್ ಬಂದೀನಿ, ವಿಚಾರ್ಸ್ಕೊ ಮಾವ ಇವ್ರನ್ನ. ಚಂಪುಂದೇನು ತೆಪ್ಪಿಲ್ಲ ಅಂತ ಸಾಬೀತ್ ಮಾಡಕ್ಕೆ ಟೈಮ್ ಕೇಳಿದ್ದಲ್ಲ, ಅದಿವತ್ತು ಕೊನೆ ದಿನ, ಗೊತ್ತೋ ತಾನೆ? ಸರಿ, ಅದಕ್ಕೆ ನಿನ್ನ ಹತ್ರ ಏನಾದ್ರೂ ಸಾಕ್ಷಿ ಇದ್ದತೆ? ಇಲ್ಲ ಮಾವಯ್ಯ. ಆದ್ರೂವೆ ಈ ವಿಷಯದಲ್ಲಿ ಚಂಪಾ ಏನು ತೆಪ್ಪು ಮಾಡಿಲ್ಲ ಅನ್ನೋದು ಮಾತ್ರ ಸತ್ಯ ಮಾವಯ್ಯ. ಬೇಲಿಗೆ ಓತಿಕೆ ಆತ ಸಾಕ್ಷಿ ಅನ್ನಂಗ್ ಇವಳೊಬ್ಳು. ಲೇ, ನಿನ್ನ ಹತ್ರ ಸಾಕ್ಷಿ ಆಯ್ತಾ? ಮಾತಾಡು. ಇಲ್ವಾ ಬಾಯ್ ಮುಚ್ಕೊಂಡು ಹೋಯ್ತಾರ. ಅಣ್ಣ, ಈಗ ಅದೇನ್ ಮಾತಾಡ್ಬೇಕು ನೀನೇ ಮಾತಾಡಿ. ಪಾಪ ನಮ್ ಸುಭಾಷಿಂಗೆ ನ್ಯಾಯ ಕೊಡ್ಸು. ನ್ಯಾಯ ಅಂದ್ಮೇಕೆ ಎಲ್ರಿಗೂ ಒಂದೇಯ. ಅವತ್ತು ಧರ್ಮ ಕರ್ಮ ಯೋಚನೆ ಮಾಡಿ ಒಂದ್ ಹೆಣ್ಣಿನ ಮೇಲೆ ಕಳಂಕ ಹೊರಿಸಬಾರ್ದು ಅಂತ ಟೈಮ್ ಕೊಟ್ಟಿದ್ದು ಗೆಪ್ತಿ ಅದೇ ತಾನೆ? ಗೊತ್ತು ಮಾವಯ್ಯ, ಆದ್ರೆ ಒಂದೇ ಒಂದ್ಕಿತ ಚಂಪನ್ ಬಗ್ಗೆನೂ ಯೋಚನೆ ಮಾಡಿ. ಸತ್ಯನ ನಿರೂಪಿಸಕ್ಕೆ ಅಂತರಂಗದ ನಿಷ್ಠೆ ಸಾಕಾಗಕ್ಕಿಲ್ಲ. ಅದನ್ನ ನಿರೂಪಿಸಕ್ಕೆ ಹೊರಗಿನ ಸಾಕ್ಷಿನೂ ಬೇಕು. ಕೊಟ್ಟು ಗಡುವಿನಲ್ಲಿ ನಿಮ್ಮಿಂದ ನಿರಪರಾಧಿ ಅಂತ ಸಾಬೀತ್ ಮಾಡಕ್ ಆಗ್ಲಿಲ್ಲ ಅಂದ್ಮೇಕೆ ಸುಭಾಷ ಹೇಳೋದ್ರಲ್ಲಿ ಯಾವುದೇ ಸುಳ್ಳಿಲ್ಲ ಅಂತ ನಂಬೇಕಾಯ್ತದೆ. ಆದ್ರಿಂದ ಅವತ್ತೇ ತೀರ್ಮಾನ ಆದಂಗೆ ಹಟ್ಟಿಗೂ ನಿನಗೂ ಚಂಪಾ, ಅವನಿನ್ನ ಬಾ ಅಂತ ಕರೀದೇ ಇರ್ಬೋದು, ಆದ್ರೆ ಅವನು ಎಲ್ಲಿದ್ದಾನೆ ಅಂತ ನಮಗ್ ಸುಳಿವು ಕೊಟ್ಟಿದ್ದಾನೆ. ಆಗ್ಲೇ ನೀನ್ ಫೋನ್ ನ ಇಸ್ಕೊಂಡಿದ್ದು ವಿಡಿಯೋ ಸ್ಕ್ರೀನ್ ರೆಕಾರ್ಡ್ ನ ಆನ್ ಮಾಡೋದಿಕ್ಕೆ. ಕೊಡು ಫೋನು. ಚಂಪಾ, ಇಲ್ ನೋಡು, ಅವನ ಹಿಂದೆ ಏನದೆ ಅಂತವ. ಇದು ಒಂದು ಸಾಕು, ಅವ್ನು ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋದಕ್ಕೆ. ಗೌಡ್ರೆ,
ಆ ವಿಶ್ವ ಬಾರಲ್ಲಿ ಕುತ್ಕೊಂಡು ವಿಡಿಯೋ ಕಾಲ್ ನ ರಿಸೀವ್ ಮಾಡಿರೋದ್ನ ಸ್ಕ್ರೀನ್ ರೆಕಾರ್ಡ್ ಮಾಡಿವ್ನಿ. ಅವ್ನ್ ಕೂತಿರೋ ಜಾಗದ ಹಿಂದೆ ಬಾರ್ ಹೆಸರು ಮತ್ತೆ ಫೋನ್ ನಂಬರ್ ಕಾಣಿಸ್ತಾ ಇದೆ ಗೌಡ್ರೆ. ಅಂತವನ್ನೇ ಆಟ ಆಡಕ್ ಬಂದ್ರು, ಅದಕ್ಕೆ ಸರಿಯಾಗಿ ಚೆಳ್ಳೆ ಅಂತ ತಿನ್ಸಿವ್ನಿ. ಸೂಪರ್ ಕಣ್ಲ ನೀನು. ಏನ್ಲ ಅದು? ಅದು ಅದು ಗೌಡ್ರೆ ಮಗನೇ, ನಮ್ಮ ಹತ್ರ ತಪ್ಪಿಸ್ಕೊತೀಯ, ನಮ್ಮ ಹತ್ರ ತಪ್ಪಿಸ್ಕ. ಭದ್ರ, ಯಾರಲ್ಲ ಇವನು? ಇವನ್ ಯಾಕ್ಲ ಕರ್ಕೊಂಡ್ ಬಂದಿದ್ದಿ? ಇವನ್ ಬೇರೆ ಇನ್ಯಾರು ಅಲ್ಲ ಅಪ್ಪಯ್ಯ, ಸುಭಾಸ. ಚಂಪಾ ಯಾರ ಜೊತೆಗೆ ಸಂಬಂಧ ಮಾಡಿಕೊಂಡಿದ್ಲು ಅಂತ ಹೇಳಿದ್ನೋ ಅವನ್ ಫ್ರೆಂಡ್ ಇವನೇಯ, ವಿಶ್ವ ಅಂತ. ಅಪ್ಪಯ್ಯ, ಇವನ್ನ ನಿಮ್ ಮುಂದ್ಗಟ್ಟೆ ನಿಲ್ಸ್ಬೇಕು ಅಂತಾನೆಯ ವಿದ್ಯಾ ಒಂದ್ ವಾರ ಟೈಮ್ ತಗೊಂಡಿದ್ದು. ಭದ್ರ, ಇವ್ರಿಬ್ರು ಸಂಬಂಧ ಮಾಡಿಕೊಂಡಿರೋದಕ್ಕೆ ಸಾಕ್ಷಿ ಇದೆ ತಾನೆ? ಅತ್ತೆ, ಸಂಬಂಧ ಮಡಿಕೊಂಡಿರೋಂಗೆ ಈ ಸಾಕ್ಷಿ ಎಲ್ಲ ಹೆಂಗ್ ಸೃಷ್ಟಿ ಆಯ್ತು ಅಂತ ಇವನೇ ಹೇಳ್ತಾನ್ ತಡಿ. ಏನ್ಲ, ಏನ್ ನೋಡ್ತಾ ಇದ್ದಿ? ಸತ್ಯ ಬೊಗಳಲ್ಲ. ಅದು ಗೌಡ್ರೆ ದೊಡಪ್ಪ, ಈ ಮಿತ್ರ ದ್ರೋಹಿ ಮಾತನ್ನ ಮಾತ್ರ ಯಾವ್ದೇ ಕಾರಣಕ್ಕೂ ನಂಬೇಡಿ. ಅಣ್ಣನು ಕ್ವಾಟ್ಲೆನು ಇಬ್ರು ಸೇರ್ಕೊಂಡು ಇವನಿಗೆ ಹೊಡೆದು ಬಡ್ದು ಯಾರ ಏನು ಹೇಳಿಸ್ಬೇಕು ಅಂತಾರೆ ಕರ್ಕೊಂಬಂದವ್ರೆ. ದೊಡಪ್ಪ, ನನ್ ಮಾತ್ ನಂಬಿ ಇವಳು ಇವನ್ ಜೊತೆ ಕಳ್ ಸಂಬಂಧ ಮಾಡಿಕೊಂಡಿರೋದು. ಏಯ್ ಸುಭಾಸ, ಯಾಕ್ಲ ಇಟ್ಟೊಂದಿಗ್ಲು ಬಿದ್ದಿದ್ದಿ? ಅವನ್ ಸತ್ಯ ಹೇಳ್ತಾನೆ ಅಂತ ಹೇಳದ್ನೆ ಹೊರ್ತು ನಿನ್ ವಿರುದ್ಧ ಹೇಳ್ತಾನೆ ಅಂತ ಹೇಳದ್ನೆ. ಅಣ್ಣ, ಅದು ಲೋ, ನೀ ಮಾತಾಡೋದೆಲ್ಲ ಅವತ್ತೇ ಮಾತಾಡಾಗೋಗದೆ. ಈಗ ಅವನು ಮಾತಾಡ್ಲಿ, ನೀನ್ ಬಾಯಿ ಮುಚ್ಕೊಂಡು ಚಪ್ಪಗಿರು. ಅಣ್ಣ ವಿಸ್ಮಣ್ಣ, ಈಗ ನೀನ್ ಮಾತಾಡ್ಬೇಕು, ಮಾತಾಡೋಣ. ಅವನ್ ಮುಖ ಏನಣ್ಣ ನೋಡಿ ನೀನು, ನೀನ್ ಮಾತಾಡೋಣ. ನಿನ್ಗೆ ಅಲ್ವಾ ಹೇಳ್ತಾ ಇರೋದು? ಹೇಳ್ತಾ ಇಲ್ಲ ಅಂದ್ರೆ ಹೇಳ್ತೀನಿ ಚಿಕ್ಕವ್ರೆ. ಹೇಳ, ಎದಳ ಮೇಲೆ ಹೇಳು, ಹೇಳು. ಗೌಡ್ರೆ, ನನ್ನ ಹೆಸರು ವಿಶ್ವ ಅಂತ. ನೀನು ಪಂತೆ ಪುರಾಣ ಎಲ್ಲ ಕೇಳಕ್ಕೆ ಟೈಮ್ ಇಲ್ಲ. ಅದೇನ್ ಸತ್ಯ ಬಗೊಳ್ಳ? ಈ ಹುಡುಗಿಗೂ ನನ್ಗೂ ಯಾವ ಸಂಬಂಧನೂ ಇಲ್ಲ ಗೌಡ್ರೆ. ಆಮೇಲೆ ಇವ್ರ ಫೋನಿಂದ ನನಗೆ ಮೆಸೇಜ್ ಮಾಡಿದ್ದು ಇವ್ರ ಕೂಟೆ. ದೊಡಪ್ಪ, ಇವ್ರೆಲ್ಲ ಸೇರ್ಕೊಂಡು ಈ ಚಂಪನ್ನ ಉಳ್ಸೋದಕ್ಕೆ ಏನೋ ಪ್ಲಾನ್ ಮಾಡೋರೆ. ನಾನ್ ನಂಬಿ ದೊಡಪ್ಪ. ಅಲ್ಲ, ಚೀಟೆಲ್ಲ ಹೇಳ್ತಾವ್ರಲ್ಲ, ಇದಕ್ಕೆಲ್ಲ ಸಾಕ್ಷಿ ಏನದ ಕೇಳಿ ಗೌಡ್ರೆ. ಸುಭಾಷ್ ಮಾಡ್ಸಿಲ್ಲ ಅಂದ್ರೆ ದಿವ್ಸಕ್ಕೆ 10 ಯಾಕೆ ನನಗೆ ಫೋನ್ ಮಾಡಿದ್ದೇನೆ ಅಂತ ಕೇಳಿ ಗೌಡ್ರೆ. ನನಗೆ ಆನ್ಲೈನ್ ಅಲ್ಲಿ ಪೇಮೆಂಟ್ ಯಾಕೆ ಮಾಡಿದ್ದೇನೆ ಅಂತ ಕೇಳಿ ಗೌಡ್ರೆ. ಗೋವಿಂದ,
ಅಣ್ಣ ಆನ್ಲೈನ್ ಪೇಮೆಂಟ್ ಆಗಿರೋದೆಲ್ಲ ನಿಜ ಕಣಣ್ಣ. ಮನೆ ಹಾಳ, ನೀನು ಜನ್ಮ ಕೊಟ್ಟ ತಪ್ಪಿಗೆ ನಾನು ಇನ್ನೆಷ್ಟು ಅನ್ಭವಿಸ್ಬೇಕಲ್ಲ, ಎಷ್ಟು ಅನ್ಭವಿಸ್ಬೇಕಲ್ಲ. ಸಾಯಿಸ್ಬೇಕು ಅಂತಿದ್ದೀರಾ? ಇನ್ನೊಂದು ಮಾತಾಡ್ದೆ ಅಂದ್ರೆ ಅವನಿಗೆ ಬೀಳೋ ಏಟ್ ನಿನಗ್ ಬೀಳುತ್ತೆ. ಮನೆ ಹಾಳಿ, ಅವನಿಗೆ ನೆಟ್ಟಿಗೆ ಬುದ್ಧಿ ಕಲ್ಸಿದ್ರೆ ಹಿಂಗ ಹಾಳಾಗ್ತಿದ್ನೇನೆ ಅವನು. ಮಾರ್ಲಾಯ್ತಾಗೆ ಏಯ್, ನೀನ್ ಇಂಥ ಕೆಟ್ಟ ಹುಳ ಆಗ್ತೀಯ ಅಂತ ಗೊತ್ತಿದ್ರೆ ನೀನ್ ಹುಟ್ಟಾಗ್ಲೇ ನೀನ್ ಕತ್ತಿಸ. ಬಾಬಾ, ನಂಗೆ ಯಾಕೋ ಈ ಹುಡ್ಗ ಸುಳ್ಳು ಹೇಳ್ತಾನೆ ಅನಿಸ್ತಾ ಇದೆ. ಭದ್ರ ಹೊಡೆದಿರೋ ಏಟಿಗೆ ಭಯ ಬಿದ್ದು ಹಿಂಗೆ ಹೇಳ್ತಾವನೆ ಅನಿಸ್ತಾ ಇದೆ. ನನ್ ಮಗ ಅಂತ ಕೆಲಸ ಮಾಡಿರಕ್ಕಿಲ್ಲ ಬಾವ. ಈಶ್ವರಿ, ಹಾಗಾರೆ ಆ ಹುಡುಗ ತೋರಿಸ್ತಾರ ಸಾಕ್ಷಿ ಅಲ್ಲ ಸುಳ್ಳೆ? ಮಕ್ಕಳು ಮಾಡಿರೋ ತಪ್ಪನ ಒಪ್ಕೊಳ್ಳದೆ ನಿನ್ನಂತ ಹೆತ್ತವ್ರು, ಅವ್ರ ಪಾಲ್ದಾರರು. ಇವತ್ತು ಹೇಳ್ತೀನಿ ಕೇಳಿಸ್ಕೋ, ಚಂಪಾ ನನ್ನ ಕಣ್ಣು ಮುಂದೆ ಬೆಳೆದಿರೋ ಮಗ. ಅವಳಿಂದ ಕೆಲಸ ಮಾಡಿರೋ ಅಂತ ನನಗ್ ಗೊತ್ತಿದ್ರುವೆ ಸಾಕ್ಷಿ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಹಲ್ಲು ಕಚ್ಕೊಂಡು ಇಷ್ಟು ದಿನ ಸುಮ್ಕೆ ಇದ್ದೆ. ಇನ್ನೊಂದ್ ಕಿತ ಯಾರಾದ್ರೂ ಆ ಮಗಿ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಅವನ್ ಸುಮ್ಕೆ ಇರಕ್ಕಿಲ್ಲ. ಈಶ್ವರಿ, ನಿನ್ನ ಮಗ ಇನ್ನೊಂದ್ ಕಿತ ತೆಪ್ಪು ಮಾಡಿದ್ರೆ ಇವತ್ತು ಮನೆಯಿಂದ ಹೊರಗಡೆ ಹಾಕಿದ್ದೀನಿ, ಅಲ್ಲಿಂದನೂ ಹೊರಗಡೆ ಹಾಕ್ಬಿಡ್ತೀನಿ. ಒಂದೊಂದು ಹಗಲು ಭಿಕ್ಷೆ ಬೇಡಿ ಸಂಪಾದನೆ ಮಾಡ್ಬೇಕು, ಹಂಗ ಮಾಡ್ಬಿಡ್ತೀನಿ. ಬಂಗಾರದಂತ ಮಗ ಸಿಕ್ಕದೆ ಅವಳ ಜೊತೆ ನೆಮ್ಮದಿಯಾಗಿ ಸಂಸಾರ ಮಾಡಕ್ ಹೇಳು.